ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸುಂದರವಾದ ಭಾನುವಾರ. ಸೊ ಒಂದು ಒಳ್ಳೆಯ ಮನಸ್ಸಿನಿಂದ ನಾವೇನಾದ್ರೂ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭಾವನೆಯನ್ನು ಉಳ್ಳಂತಹ ಮನುಷ್ಯ ನಾನು. ಆ ಕಾರಣಕ್ಕೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ. ವಿದ್ಯಾರ್ಥಿಗಳೇ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಕೆಇಯಲ್ಲೂ ಸೀಟ್ ಸಿಕ್ಕಿದೆ, MCC ರೌಂಡ್ 1 ಪ್ರೊವಿಷನಲ್ಲೂ ಸೀಟ್ ಸಿಕ್ಕಿದೆ, ಅದು ಕೂಡ ಸೇಮ್ ಕಾಲೇಜೇ ಸಿಕ್ಕಿದೆ, ಅಂತಹ ವಿದ್ಯಾರ್ಥಿಗಳು ಬರೀ ನಿಮ್ಮ ಮಾರ್ಕ್ಸ್ ಅಷ್ಟೇ ಚೆನ್ನಾಗಿರೋದಲ್ಲ, ನಿಮ್ಮ ರ್ಯಾಂಕ್ ಅಷ್ಟೇ ಚೆನ್ನಾಗಿರೋದು ಅಂತ ಅಲ್ಲ, ಅದರ ಜೊತೆಗೆ ನಿಮ್ಮ ಹೃದಯವೂ ಕೂಡ ಬಹಳ ವಿಶಾಲವಾಗಿದೆ ಅಂತ ತೋರಿಸುವಂತ ಸಮಯ ಇದು. ಯಾಕಂದ್ರೆ ಹಿಂದಿನ ವರ್ಷದ ರಿಸಲ್ಟ್ ಅನ್ನ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ನಮಗೆ. ಯಾಕೆ ಅಂದ್ರೆ ಈವನ್ MCCಯಲ್ಲಿ ಸೀಟ್ ಸಿಕ್ಕಂತಹ ವಿದ್ಯಾರ್ಥಿಗಳು ಕೂಡ MCCಯಲ್ಲಿ ಅದೇ ಕಾಲೇಜನ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಡಿಕಲ್ ಕಾಲೇಜು, ಅದನ್ನ ಬಿಟ್ಟು ಕೆಇಯಲ್ಲಿ ಅದೇ ಕಾಲೇಜನ್ನು ತಗೊಂಡಂತಹ ಸಾಕಷ್ಟು ಉದಾಹರಣೆಗಳು ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಅಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಡೆಫಿನೆಟ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಇನ್ನೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡುವಂತಹ ಒಂದು ಸುಸಂದರ್ಭ ಇತ್ತು. ಆದರೆ ಕೆಲವೊಂದಷ್ಟು ಮಿಸ್ಕಾನ್ಸೆಪ್ಟ್ಗಳಿಂದ ಮಿಸ್ಗೈಡ್ ಆಗಿರುವಂತ ಕಾರಣದಿಂದ ಅಥವಾ ಇದರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರುವಂತ ಕಾರಣದಿಂದ ವಿದ್ಯಾರ್ಥಿಗಳು MCC ಸೀಟನ್ನು ಬಿಟ್ಟು KE ಸೀಟನ್ನು ತೆಗೆದುಕೊಂಡಂತ ಉದಾಹರಣೆಗಳಿದೆ. ಲಾಸ್ಟ್ ಇಯರ್ ಸುಮಾರು ನಾನು ಅನಾಲಿಸಿಸ್ ಮಾಡಿದ ಹಾಗೆ 25 to 30 ಸ್ಟೂಡೆಂಟ್ಸ್ಗಳು ಫೈನಲಿ MBBS ಸೀಟನ್ನ BMC ಕಾಲೇಜಲ್ಲಿ MCC ಥ್ರೂ ಬಿಟ್ಟು KE ಥ್ರೂ ತಗೊಂಡಂತವ್ರು. ಸೊ ಇದರ ಬಗ್ಗೆ ಪಾಲಕರಿಗೂ ಕೂಡ ಅವೇರ್ನೆಸ್ ಇರಲಿ, ವಿದ್ಯಾರ್ಥಿಗಳಿಗೂ ಕೂಡ ಬೇರೆಯವರಿಗೆ. ನೀವೊಬ್ಬ ಡಾಕ್ಟರ್ ಆಗ್ತಾ ಇದ್ದೀರಿ. ಡಾಕ್ಟರ್ ಅಂತ ಅಂದ್ರೆ ಬೇರೆಯವರ ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕಾದಂತ ಒಂದು ಅತ್ಯುತ್ತಮವಾದಂತಹ ವೃತ್ತಿ. ಸೊ ಅಂತಹ ಒಂದು ಒಳ್ಳೆಯ ಡಾಕ್ಟರ್ ಆಗ್ಬೇಕು ಅಂತ ಇದ್ರೆ ಅದಕ್ಕಿಂತ ಮುಂಚೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ನಾವೇನ್ ಕರಿತೀವಲ್ಲ, ಬೇರೆಯವರಿಗೆ ಹೆಲ್ಪ್ ಮಾಡುವಂತ ಗುಣನೂ ಕೂಡ ಇರ್ಬೇಕಲ್ವಾ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಿಮ್ಮ ತಲೆಯಲ್ಲಿ ಏನಾದ್ರು ಇಲ್ಲ ಸರ್ MCC ಇಂದ ಬಂದ್ರೆ 10,000 ರೂಪಾಯಿ ಜಾಸ್ತಿ ಆಗ್ತದಂತೆ, KE ಥ್ರೂ ಬಂದ್ರೆ 10,000 ರೂಪಾಯಿ ಕಡಿಮೆ ಆಗ್ತದಂತೆ, 100% ರಾಂಗ್ ಇನ್ಫಾರ್ಮೇಶನ್ ಇದು. ನೀವು MCC ಇಂದನಾದ್ರೂ ಬನ್ನಿ, KE ದಿಂದನಾದ್ರೂ ಬನ್ನಿ, ಟೋಟಲ್ ಫೀಸ್ ಅಂತ ಬಂದಾಗ ಎಕ್ಸ್ಟ್ರಾ ಫೀಸ್ ಎಲ್ಲ ಸೇರ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎಲ್ಲವೂ ಕೂಡ ಸೇಮೇ ಇರುತ್ತೆ. ಇಲ್ಲ ಸರ್ MCC ಥ್ರೂ ಬಂದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಜಾಸ್ತಿ ಕೊಡ್ಬೇಕಂತೆ, ಏನು ಇಲ್ಲ. ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಕೂಡ MCC ಆಗಿರ್ಬೋದು KE ಆಗಿರ್ಬೋದು ಸೇಮೇ ಇರುತ್ತೆ. ಸೊ ಹೀಗಿದ್ದಾಗ ಇಲ್ಲ ಸರ್ ಸ್ಕಾಲರ್ಶಿಪ್ ಸಿಗೋದಿಲ್ಲ, ಯಾರು ಸಿಗೋದಿಲ್ಲ ಅಂತ ಹೇಳಿದ್ರು? ಸೊ ಡೆಫಿನೆಟ್ಲಿ ಸಿಗ್ತದೆ. ಸೊ ಮೊದಲನೇದಾಗಿ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಅಂದ್ರೆ ನಿಮ್ದು ಇನ್ಕಮ್ ಲೆಸ್ ದ್ಯಾನ್ 1 lakh ಇರಬೇಕು ಅಲ್ವಾ. ಸೊ ಅದಕ್ಕೆ ಇವೆಲ್ಲ ತಿಂಗಳಿಂದ ಸ್ವಲ್ಪ ನಿಮ್ಮ ತಲೆಯನ್ನ ದೂರ ಇಟ್ಟು ಇಷ್ಟೇ ಅನ್ಕೊಳ್ಳಿ, ಮತ್ತೊಬ್ಬ ವಿದ್ಯಾರ್ಥಿಗೆ ನಿಮ್ಮಿಂದ ಹೆಲ್ಪ್ ಆಗ್ತದ ಅಂತಂದ್ರೆ ಯಾಕೆ ನೀವು ಮಾಡಬಾರ್ದು ಅಂತ. ಅದನ್ನೇ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಈವನ್ KE ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ KE MCC ಥ್ರೂ ಸೀಟ್ ಸಿಗ್ತಾ ಇದೆ ಅಂತ ಅಂದ್ರೆ ಅದು ಸೇಮ್ ಕಾಲೇಜ್ ಸಿಗ್ತಾ ಇದೆ ಅನ್ನೋ ಒಂದು ಸಂದರ್ಭ ಬಂದಾಗ ಅಟ್ಲೀಸ್ಟ್ KE ದಿಂದ ಸೀಟನ್ನ ರಿಸೈನ್ ಮಾಡಿ MCC ಥ್ರೂ ಸೀಟ್ ಅನ್ನ ತಗೊಳ್ಳಿ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇ ಬಂದಾಗ ಸೊ ಕರ್ನಾಟಕದ ಇನ್ನೊಬ್ಬ ವಿದ್ಯಾರ್ಥಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಇದು ನನ್ನ ರಿಕ್ವೆಸ್ಟ್ ಇವತ್ತು. ಸೊ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ, ಬಹಳ ಜನ ಅದಕ್ಕೆ ಒಳ್ಳೆಯ ರೆಸ್ಪಾಂಡ್ ಅನ್ನು ಮಾಡಿದ್ದಾರೆ. ಸೊ ಬಹಳ ಸಾರಿ ಇದನ್ನ ಹೇಳಿದ್ದೀನಿ, ಆದ್ರೂ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಡೆಫಿನೆಟ್ಲಿ ನಾನು ಇಲ್ಲಿ ರಿಮಾರ್ಕ್ಸ್ ಅಂತ ನಾ ಏನ್ ಹಾಕ್ತಾ ಇದ್ದೀನಿ ಇದು ನನ್ನ ಒಂದು ಅಭಿಪ್ರಾಯ. ಇದನ್ನ ನಾನು ವಿದ್ಯಾರ್ಥಿಗಳಿಗೆ ಮಾಡೇಬಿಡಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಫೈನಲಿ ಅದು ಅವರ ಸೀಟು, ಅವ್ರು ಎಲ್ಲಿಂದ ಬೇಕಾದ್ರೂ ತಗೊಳ್ಳಿ, ಒಟ್ನಲ್ಲಿ ಅವ್ರು ಒಳ್ಳೇದು ಮಾಡ್ಕೊಳ್ಳಿ. ಆದ್ರೆ ಒಂದು ಒಳ್ಳೆಯ ಮನಸ್ಸು ಇದೆ ನಿಮ್ಮಲ್ಲಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್, ಅಟ್ಲೀಸ್ಟ್ ಒಬ್ಬನಿಂದಾದ್ರೂ MCC ಈ ಒಂದು ವಿಡಿಯೋವನ್ನ ನೋಡಿ MCC ಥ್ರೂ ಸೀಟ್ ತಗೊಂಡು KE ಇನ್ನೊಬ್ಬ ಕರ್ನಾಟಕದವನಿಗೆ ಹೆಲ್ಪ್ ಆದ್ರೆ ನನ್ನ ವಿಡಿಯೋ ನಾನು ಮಾಡಿರೋದಕ್ಕೂ ಕೂಡ ಸಾರ್ಥಕ ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, MCC ಮತ್ತು KE, MCC AIQ ರೌಂಡ್ 1 ಪ್ರೊವಿಷನಲ್ ರಿಸಲ್ಟ್ ತಗೊಂಡಿದ್ದೀನಿ, KE ಮಾಕ್ ಅಲಾಟ್ಮೆಂಟ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಸೇಮೇ ಇರುತ್ತೆ. ಅಟ್ಲೀಸ್ಟ್ ಟಾಪರ್ಸ್ ಗಳಲ್ಲಿ ಏನು ಬದಲಾವಣೆ ಆಗೋದಿಲ್ಲ.
MCC ರಿಸಲ್ಟ್ ಮೇ ಬಿ ನಿಮಗೆ ನಾಳೆ ಹೊತ್ತಿಗೆ ಬರಬಹುದು. KE ಅವರು ನಾಳೆ ರಾತ್ರಿ ಅಥವಾ ನಾಡಿದ್ದು ಹೊತ್ತಿಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಕೊಟ್ಟು ಯಾರು MCC ಅಲ್ಲಿ ಸೀಟ್ ತಗೊಂಡಿರ್ತಾರೆ ಅವರಿಗೆ KE ಸೀಟ್ ಅನ್ನ ರಿಸೈನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅದಾದ್ಮೇಲೆ ಮತ್ತೊಂದು ಸಾರಿ ತಮ್ಮ ಸಾಫ್ಟ್ವೇರ್ ಅನ್ನ ರನ್ ಮಾಡಿಬಿಟ್ಟು ಸೊ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂಥದ್ದು. ಸೊ ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಇವೆಲ್ಲ ಆಲ್ ಇಂಡಿಯಾ ರ್ಯಾಂಕ್ ದವರಿಗೆ ನೋಡಿ, ಇಲ್ಲಿ ಓನ್ಲಿ ಫಸ್ಟ್ ನಾ ಜನರಲ್ ಮೆರಿಟ್ ತಗೋತಾ ಇದ್ದೀನಿ. ಜನರಲ್ ಮೆರಿಟ್, ಪ್ಯೂರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಗಳಲ್ಲಿ ಯಾರ್ಯಾರಿಗೆ MCC ಅಲ್ಲಿ ಬೆಂಗಳೂರು ಸಿಕ್ಕಿದೆ ಅಂಥ ವಿದ್ಯಾರ್ಥಿಗೆ KE ಯಲ್ಲೂ ಕೂಡ ಬೆಂಗಳೂರು ಸಿಕ್ಕಂಥದ್ದು. ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಅಥವಾ ರಿಮಾರ್ಕ್ ಏನಂತಂದ್ರೆ, ಪ್ಲೀಸ್ ಎಕ್ಸಿಟ್ ಫ್ರಾಮ್ KE ದಿಂದ ಎಕ್ಸಿಟ್ ಆಗ್ಬಿಡಿ. ಸೊ ಅಂತ ರ್ಯಾಂಕ್ ದವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ? 13 ಜನ ಇದ್ದಾರೆ. ಆಲ್ ಇಂಡಿಯಾ ರ್ಯಾಂಕ್ 109, 642, 1016, 1022, 1076, 1157, 1207, 1211, 1529, 1602, 1774, 1807, 2290. ಸೊ ಈ ಒಂದು ವಿಡಿಯೋವನ್ನ ನೀವು ಯಾರಾದ್ರೂ ಪಾಲಕರು ನೋಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರ್ಯಾಂಕ್ ದವ್ರು ಇದ್ದಾರೆ, ಓಕೆ, ಅಂತ ಇನ್ಸ್ಟಿಟ್ಯೂಷನ್ನಿನ ಯಾವ್ದಾದ್ರು ಟೀಚರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಪ್ರಿನ್ಸಿಪಲ್ ಯಾರು ನೋಡ್ತಾ ಇದ್ರು ಕೂಡ, ಅಥವಾ ನಿಮಗೆ ಪರಿಚಯ ಇದ್ದವರಲ್ಲಿ ಇವ್ ಯಾವ್ದಾದ್ರು ರ್ಯಾಂಕ್ ದವ್ರು ಇದ್ರು ಕೂಡ ದಯವಿಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೇಮ್ ಕಾಲೇಜೇ ಸಿಕ್ಕಿದೆ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. MCC ಆಲ್ ಇಂಡಿಯಾ ಕೋಟಾ ಥ್ರೂ ಬನ್ನಿ, KE ಸೀಟ್ ಅನ್ನ ಬಿಟ್ಟಾಕಿ. ಹಾಗೇನಾದ್ರೂ ಬಿಟ್ಟರು ಕೂಡ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 13 ಸೀಟುಗಳು ಸಿಗ್ತಾ ಇದೆ. ಇದಕ್ಕಿಂತ ಮತ್ತೇನ್ ಬೇಕು ಹೇಳಿ? 13 ಸೀಟುಗಳು ಸಿಗ್ತಾ ಇದೆ. ಇದೇ ರೀತಿ ಮತ್ತೊಂದು ಕೆಟಗರಿ ಹೇಳ್ತೀನಿ ನಾನು, ಅಂದ್ರೆ ಅದು ಜನರಲ್ ಮೆರಿಟ್ ತಗೊಂಡಿದ್ದೀನಿ. ಅದೇ ಇನ್ನೊಂದು ರೀತಿ 12 ಜನ ಇದ್ದಾರೆ, ಟೋಟಲ್ 12 ಜನ. ಯಾರು? ಇಲ್ಲಿ GMHL ಸೀಟ್ ಸಿಕ್ಕಿದೆ, ಇಲ್ಲಿ EWSL ಸೀಟ್ ಸಿಕ್ಕಿದೆ, ಇಲ್ಲಿ GMRL ಸೀಟ್ ಸಿಕ್ಕಿದೆ, ಇಲ್ಲಿ OBCL ಸೀಟ್ ಸಿಕ್ಕಿದೆ. ಸೊ ಇಲ್ಲಿ GMRL ಸಿಕ್ಕಿದೆ, OBC ಸಿಕ್ಕಿದೆ. ನೋಡಿ, ನೀವು ಹೋದ್ರಿ ಅಂದ್ರೆ ಇನ್ನೊಬ್ಬ GMR ಅವರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಇನ್ನೊಬ್ಬ 2BG ಅವನಿಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಇನ್ನೊಬ್ಬ S2G ನವನಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ S3G ದವರಿಗೆ ಬಹಳ ಅನ್ಯಾಯ ಆಗಿದೆ ಈ ಸಾರಿ. ನಂಬರ್ ಆಫ್ ಸೀಟ್ಸ್ SC ಅಲ್ಲೇ ABC ಮಾಡಿಬಿಟ್ಟು ಅವರಿಗೂ ಕೂಡ ಬಹಳ ಲಾಸ್ ಆಗಿದೆ. ಆ ಕಾರಣಕ್ಕೆ ಈ ಒಬ್ಬ ವಿದ್ಯಾರ್ಥಿ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನಾದ್ರು 22,600 ಇದನ್ನು ತಗೊಂಡ ಅಂದ್ರೆ ಅವನ ಮೈಸೂರನ್ನ ಬಿಟ್ಟುಕೊಟ್ಟ ಅಂದ್ರೆ ಡೆಫಿನೆಟ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಹೆಲ್ಪ್ ಆಗೋದಿಲ್ವಾ? ಇದು ಡೆಫಿನೆಟ್ಲಿ ಅದನ್ನ ನೀವು ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಅಥವಾ ಮುಂದೆ ಬರುವಂತ ದಿನಗಳಲ್ಲೂ ಇವನಿಗೆ ಮೈಸೂರು ಸಿಗಬಹುದಿಲ್ಲ. ಆದ್ರೆ ನನ್ನ ರಿಕ್ವೆಸ್ಟ್, ಈಗಲೇ ನೀವು KE ದಿಂದ ಎಕ್ಸಿಟ್ ಆಗ್ಬಿಡಿ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಸೇಮ್ ಕಾಲೇಜೇ, ಬೆಂಗಳೂರು ಮೆಡಿಕಲ್ ಕಾಲೇಜೇ ನಿಮ್ಮ ಕೈಯಲ್ಲಿ ಆಲ್ರೆಡಿ ಇದೆ. 1873 ಆಗಿರ್ಬೋದು, 2177, 2545, 2704, 3226, 3240, 4475, 20,890 SC category, 22,693 SC category, 1,37,754 ಓಪನ್ ಕ್ಯಾಟಗರಿ. ಮತ್ತೆ ಇಲ್ಲಿ PHM ಅಲ್ಲಿ ಬಂದಿದೆ, ಅಂದ್ರೆ ಇಲ್ಲಿ ಓಪನ್ ಕ್ಯಾಟಗರಿಯಲ್ಲಿ ಸಿಕ್ಕಿದೆ, ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಲ್ಲಿ ಸಿಕ್ಕಿರುವಂತದ್ದು. ಸೊ 1,89,475 ಇಲ್ಲೂ ಕೂಡ ಅಷ್ಟೇ ಅಲಾಟೆಡ್ ಕ್ಯಾಟಗರಿ PH ಇರ್ತದ ಅವಂದು ಕೂಡ. ಸೊ ಅವಂದು PH ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಅಂದ್ರೆ ಇಲ್ಲಿಂದ ಸೀಟ್ ತಗೊಳ್ಳಿ, ಮತ್ತೊಬ್ಬ PH ದವನಿಗೆ ಇದು ಹೆಲ್ಪ್ ಆಗುತ್ತೆ. ಅಥವಾ ಆ PH ಕ್ಯಾಟಗರಿಯಲ್ಲಿ ಸೀಟ್ ಉಳಿದ್ರೆ, ಲಾಸ್ಟ್ ಅಲ್ಲಿ ಯಾವ್ದಾದ್ರು ಸೀಟ್ ಉಳಿದ್ರೆ ಅದನ್ನ ಸೊ ಬೇರೆ ಕ್ಯಾಟಗರಿಗೆ ಕನ್ವರ್ಟ್ ಮಾಡಿಬಿಟ್ಟು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 12 ಜನ ಟೋಟಲ್ ಎಷ್ಟು ಜನ ಇದ್ರಿ ಇಲ್ಲಿ? 25 ಸ್ಟೂಡೆಂಟ್ಸ್ಗಳು ಬೆಂಗಳೂರು ಸಿಕ್ಕವರು ಮತ್ತೆ ಬೆಂಗಳೂರು ಎರಡೂ ಕಡೆ ಸಿಕ್ಕಂತ ವಿದ್ಯಾರ್ಥಿಗಳು. ಇಲ್ಲಿ 12 ಇದೆ ನೋಡಿ. ಸೊ ಇಲ್ಲಿ 13 ಜನರನ್ನು ತೋರಿಸ್ತಾ ಇದ್ದೀನಿ. ಅಂದ್ರೆ ಟೋಟಲ್ 25 ವಿದ್ಯಾರ್ಥಿಗಳೇ. ಸೊ 25 ಅಂದ್ರೆ ಇವರು ಮಾತ್ರ ಮೈಸೂರು ಸಿಕ್ಕಿದೆ, ಇಲ್ಲಿ ಬೆಂಗಳೂರು ಸಿಕ್ಕಿದೆ. ನೀವೇನು ಮೈಸೂರಿಗೆ ಹೋಗ್ತೀರಾ? ಇಲ್ಲ ಅಲ್ವಾ, ಬೆಂಗಳೂರೇ ಬೇಕು ನಿಮಗೆ, ಬೆಂಗಳೂರು ತಗೊಳ್ಳಿ. ಸೊ ಇದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಮುಂದಿನ 12 ವಿದ್ಯಾರ್ಥಿಗಳಿಗೆ. ಸೊ ನೋಡಿ, ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ, ಮೈಸೂರು ಮೆಡಿಕಲ್ ಕಾಲೇಜ್ ಇಲ್ಲೂ ಸಿಕ್ಕಿದೆ, ಎರಡೂ ಕಡೆ ಸಿಕ್ಕಿದೆ. ಹಾಗಂತೇಳಿ ನಾನು ನೋಡಿ ಇಲ್ಲಿ ಎಕ್ಸಿಟ್ ಫ್ರಮ್ KE ಅಂತ ಹಾಕಿದ್ದೀನಿ, ಯಾಕಂದ್ರೆ ಬೆಂಗಳೂರೇ ಟಾಪ್ ಕಾಲೇಜು. ಹಾಗಂತೇಳಿ ಇಲ್ಲಿ ನಾನು ಎಕ್ಸಿಟ್ ಫ್ರಮ್ KE ಹಾಕಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಡ್ರೀಮ್ ಕಾಲೇಜ್ ಸಿಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನಿಮಗೆ ಇಲ್ಲೂ ಮೈಸೂರು ಸಿಕ್ಕಿದೆ ಅಲ್ವಾ, ಎರಡೂ ಕಡೆ ಫ್ಲೋಟ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ದಟ್ ಫ್ಲೋಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಇಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ. ಮೇ ಬಿ ಸೆಕೆಂಡ್ ರೌಂಡ್ ಹೊತ್ತಿಗೆ ಇಲ್ಲೂ ನಿಮಗೆ BMC ಏನಾದ್ರು ಹಾಕಿದ್ರೆ ಅದು ಸಿಗ್ಬೋದು, ಇಲ್ಲೂ ಕೂಡ ನಿಮಗೆ BMCನೇ ಸಿಗ್ಬೋದು. ಆವಾಗ ಈ ಸೀಟ್ ಅನ್ನ ಎಕ್ಸಿಟ್ ಆಗ್ಬೋದಲ್ವಾ. ಅದ್ರ ಬದಲಿಗೆ ಈ ಮೈಸೂರನ್ನ ನೀವೇನಾದ್ರೂ ಈಗಲೇ ಎಕ್ಸಿಟ್ ಆಗ್ಬಿಟ್ರಿ ಅಂತ ಅಂದ್ರೆ ಇಲ್ಲಂತೂ ನೀವು BMC ಸಿಗಬಹುದು.
ಆದ್ರೆ ಇಲ್ಲಿ ನೀವು ಎಕ್ಸಿಟ್ ಆಗ್ಬಿಟ್ರಿ ಅಂತ ಅಂದ್ರೆ ಸೊ ಆವಾಗ ಕರ್ನಾಟಕದ ಒಂದು ಸೀಟ್ ವೇಸ್ಟ್ ಆಗೋದಿಲ್ವಾ? ಫೈನಲಿ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಫೈನಲಿ ನಿಮಗೆ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿಂದ ಇದು MMC ನೇ ಉಳಿತು ಅಂತ ಇಟ್ಕೊಳ್ಳಿ ಸೆಕೆಂಡ್ ರೌಂಡ್ ಅಲ್ಲಿ, ಈ MMC ಇರೋದು BMC ಆಯ್ತು, ಆವಾಗ ನಾನೇನು ನಿಮಗೆ ಈ MMC ನೇ ತಗೊಳ್ಳಿ ಅನ್ನೋ ರಿಕ್ವೆಸ್ಟ್ ಮಾಡೋದಿಲ್ಲ, ಅಷ್ಟು ಕೂಡ ಹೃದಯ ಇಲ್ಲದ ಮನುಷ್ಯ ನಾನಲ್ಲ. ಸೊ ನಾನು ಆವಾಗ ಹೇಳ್ತೀನಿ ನೀವು KE ಸೀಟೇ ತಗೊಳ್ಳಿ, ಯಾಕಂದ್ರೆ ನಿಮಗೆ BMC ನೇ ಬೇಕು, ಡ್ರೀಮ್ ಕಾಲೇಜು, ಇಲ್ಲಿ MMC ಬಿಟ್ಟಾಕಿ ಅಂತ ಹೇಳ್ತೀನಿ. ಆದ್ರೆ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ತನಕ ಆದ್ರೂ ಹೋಗಿ ಇದನ್ನ ಡಿಸಿಷನ್ ತಗೊಳ್ಳಿ ಅಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ, ಇದನ್ನ ಥರ್ಡ್ ರೌಂಡ್ ವರೆಗೂ ಟ್ರೈ ಮಾಡಿ. ಸೊ ಏನೂ ಲಾಸ್ ಇಲ್ಲ, ಬೇಕಾದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಓನ್ಲಿ BMC ಅಷ್ಟೇ ಹಾಕೊಂಡು ಟ್ರೈ ಮಾಡಿ ಅಲ್ಲ. ಅವಾಗ ಇಲ್ಲೂ BMC ಅಲಾಟ್ ಆಯ್ತು, ಅವಾಗ ಇಲ್ಲೂ BMC ಅಲಾಟ್ ಆಯ್ತು ಅಂತ ಅಂದ್ರೆ ಅವಾಗ ನೀವು ಮತ್ತೆ ಎರಡೂ ಕಡೆ ಫ್ಲೋಟ್ ಅನ್ನ ಇಲ್ಲಿ ನೀವು ಅಡ್ಮಿಷನ್ ತಗೊಳ್ಬಹುದು, ತಗೊಂಡ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗಿ. ಸೊ ಇಲ್ಲೂ ಕೂಡ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಇಲ್ಲೂ ನೆಕ್ಸ್ಟ್ ರೌಂಡ್ ಅಲ್ಲೂ ನಿಮಗೆ ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ BMC ಸಿಕ್ಬಿಟ್ರಿ, ಇದನ್ನ ಎಕ್ಸಿಟ್ ಆಗ್ಬಿಡ್ತೀರಿ. ಇಲ್ಲಿ BMC ಸಿಗ್ತದ, ಇಲ್ಲಿ MMC ಸಿಗ್ತದ ನಿಮಗೆ. ಓಕೆ, ಸೊ ಆವಾಗ್ಲೂ ಕೂಡ ನನ್ನ ರಿಕ್ವೆಸ್ಟ್ ಇಲ್ಲಿ ಥರ್ಡ್ ರೌಂಡಿಗೆ ಹೋಗಿ. ಥರ್ಡ್ ರೌಂಡಿಗೆ ಹೋದಾಗ ಓನ್ಲಿ BMC ಅನ್ನ ಅಷ್ಟೇ ಹಾಕೊಳ್ಳಿ ಅಲ್ಲ. ಆವಾಗ ನಿಮಗೆ ಇಲ್ಲಿ BMC ಅಲಾಟ್ ಆಯ್ತು ಥರ್ಡ್ ರೌಂಡ್ ಅಲ್ಲಿ. ಸೊ ಇಲ್ಲೂ BMC ಆಲ್ರೆಡಿ ನೀವು ಅಡ್ಮಿಷನ್ ತಗೊಂಡಿರ್ತೀರಿ, ಅದನ್ನ ರಿಸೈನ್ ಮಾಡೋದಕ್ಕೆ KE ಅವ್ರು ಮತ್ತೆ ಅವಕಾಶ ಕೊಡ್ತಾರೆ. ಇಲ್ಲಿ ರಿಸೈನ್ ಮಾಡಿ ಇಲ್ಲಿ ಅಡ್ಮಿಷನ್ ತಗೊಳ್ಳಿ. ಹಾಗೆ ಮಾಡಿದಾಗಲೂ ನಿಮಗೆ ಇನ್ನೊಬ್ಬ ವಿದ್ಯಾರ್ಥಿ ಹೆಲ್ಪ್ ಆಗಿಲ್ವಾ? ಸೊ ನಿಮ್ಮ ಹೃದಯವು ದೊಡ್ಡದು ಅನ್ನೋದನ್ನ ನೀವು ಪ್ರೂವ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಇಂಥವ್ರು 12 ಜನ ಇದ್ದಾರೆ, ಎರಡೂ ಕಡೆ ಸೇಮ್ ಕಾಲೇಜ್ ಮೈಸೂರು ಅಲಾಟ್ ಆದವರು. ಅದೇ ರೀತಿ ಇಲ್ಲಿ ಮತ್ತೆ ಇಲ್ಲಿ ನೋಡಿ 28 ಜನ ಇದ್ದಾರೆ. 28 ಜನ ಯಾರು ಯಾರು ಅಂತ ಅಂದ್ರೆ ಎರಡೂ ಕಡೆ ಸೇಮ್ ಕಾಲೇಜ್ ಅಲಾಟ್ ಆದವರು. ನೋಡಿ ಇಲ್ಲೂ ಮೈಸೂರು, ಇಲ್ಲೂ ಮೈಸೂರು, GMH ಕ್ಯಾಟಗರಿ, ಇಲ್ಲೂ ಮೈಸೂರು, ಇಲ್ಲೂ ಮೈಸೂರು. ನೋಡಿ ಇಲ್ಲೂ ಕಿಮ್ಸ್, ಇಲ್ಲೂ ಕಿಮ್ಸು, ಇಲ್ಲೂ ಕಿಮ್ಸ್, ಇಲ್ಲೂ ಕಿಮ್ಸ ಇದೆ. ಸೊ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಎಕ್ಸಿಟ್ ಆಗೋದು ಬೇಡ ನೀವು KEದಿಂದ, ನಾ ಏನು ಅದನ್ನ ಕೇಳ್ಕೊತಾ ಇಲ್ಲ. ಬಟ್ ಎರಡೂ ಕಡೆ ಫ್ಲೋಟ್ ಸೆಲೆಕ್ಟ್ ಮಾಡಿ. ಅಂದ್ರೆ KE ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ, MCC ಅಲ್ಲಿ ಫ್ಲೋಟ್ ಸೆಲೆಕ್ಟ್ ಮಾಡಿ. MCC ಇಂದ ಎಕ್ಸಿಟ್ ಆಗಬೇಡಿ. ಸೊ ಡೋಂಟ್ ಎಕ್ಸಿಟ್ ಫ್ರಾಮ್ MCC, ಡೋಂಟ್ ಎಕ್ಸಿಟ್ ಫ್ರಾಮ್ MCC. ದಯವಿಟ್ಟು ಯಾರಿಗಾದ್ರೂ ಈ ರ್ಯಾಂಕಿನ ವಿದ್ಯಾರ್ಥಿಗಳು ಪರಿಚಯ ಇದ್ರೆ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರಿಗೆ. MCC ಅಲ್ಲಿ ಎಕ್ಸಿಟ್ ಆಗೋದು ಬೇಡ. ನಿಮಗೆ BMC ನೇ ಬೇಕಲ್ವಾ, ನೀವು MCC ಯ ಸೆಕೆಂಡ್ ರೌಂಡ್ ಅಲ್ಲಿ BMC ಹಾಕೊಂಡು ಕಂಟಿನ್ಯೂ ಮಾಡಿ. ಇಲ್ಲೂ ಕೂಡ ನಿಮ್ಮ ಕೈಯಲ್ಲಿ BMC ನೇ ಇದೆ. ಓಕೆ, ಅಂದ್ರೆ MCC ಇದೆ, MCC ಇಂದ BMC ಬರಬಹುದು. ಸೊ ನಾನು ಹಿಂದೆ ಆಲ್ರೆಡಿ ಹೇಳಿರೋ ಹಾಗೆ ಸೊ ಇಲ್ಲೂ ಕೂಡ ಅದನ್ನೇ ಸ್ಟ್ರಾಟಜಿ ಫಾಲೋ ಅಪ್ ಮಾಡಿ. ಇಲ್ಲಿ ಅಟ್ಲೀಸ್ಟ್ ಥರ್ಡ್ ರೌಂಡ್ ತನಕ BMC ಗೆ ಟ್ರೈ ಮಾಡಿ. ಇಲ್ಲಿ ಸೆಕೆಂಡ್ ರೌಂಡ್ BMC ಸಿಕ್ಕರು ಅಡ್ಮಿಷನ್ ಮಾಡಿಸಿ, ದೆನ್ ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ಫೈನಲಿ BMC ಸಿಕ್ತಂದ್ರೆ ಈ BMC ಯನ್ನ ರಿಸೈನ್ ಮಾಡಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಎರಡು ಕಡೆ ಕಿಮ್ಸೆ ಬಂದಿದೆ, ಮೇ ಬಿ ಇಲ್ಲಿನೂ ಕೂಡ MMC ಸಿಗಬಹುದು ನಿಮಗೆ, ಇಲ್ಲಿನೂ ಕೂಡ MMC ಸಿಗಬಹುದು ನೆಕ್ಸ್ಟ್ ರೌಂಡ್ ಹೊತ್ತಿಗೆ. BMC ಸಿಗದೇ ಇರಬಹುದು. ಅಂತ ಸ್ಟೇಟ್ ಅಲ್ಲಿ MMC ನೇ ನೀವು MCC ಥ್ರೂ ತಗೊಳ್ಳಿ. KEದಿಂದ MMC ಯನ್ನ ಬಿಟ್ಟಾಕಿ. ನೋಡಿ ಅಟಲ್ ಬಿಹಾರಿ ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಅಟಲ್ ಬಿಹಾರಿ ನೋಡಿ ಎಲ್ಲ ಎರಡೂ ಕಡೆ ಬಂದಿರುವಂತ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಎಷ್ಟು ಜನ ಇದ್ದಾರೆ ನೋಡಿ, ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ಇದ್ದಾರೆ, 10 ಜನ ಇರುವಂತದ್ದು. ಎರಡೂ ಕಡೆ ಅಟಲ್ ಬಿಹಾರಿ ಬಂದಿದೆ. ಒಂದ್ ಕಡೆ ರಿಸೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಎರಡೂ ಕಡೆ KE ಅಲ್ಲಿ ಚಾಯ್ಸ್ 2 ತಗೊಳ್ಳಿ, ಫ್ಲೋಟ್ MCC ಅಲ್ಲಿ ಫ್ಲೋಟ್ ತಗೊಳ್ಳಿ. ಇದರಲ್ಲಿ ಕೆಲವೊಂದಷ್ಟು ಪೇರೆಂಟ್ಸ್ ಗಳದ್ದು ಒಂದು ಥಿಂಕಿಂಗ್ ಇರ್ತದ, ಇಲ್ಲ ಸರ್ ನನಗೆ ಅಟಲ್ ಬಿಹಾರಿಯಲ್ಲಿ ನಾನು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ, ಸೊ ನನಗೆ ಮುಂದಿನ ಟೆನ್ಷನ್ನೇ ಬೇಡ. ಹಂಗಿದ್ದಾಗ BMC ಇಂದನೇ ತಗೊಂಡು ಅಡ್ಮಿಷನ್ ಮಾಡಿಸಿ ಅಲ್ಲ. ಬಟ್ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ. ನಿಮ್ಮ ಕೈಯಲ್ಲಿ ಒಂದು ಸುವರ್ಣಾವಕಾಶ ಇದೆ ಮತ್ತೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡುವಂಥದ್ದು. ದಯವಿಟ್ಟು ಸೆಕೆಂಡ್ ರೌಂಡ್ MCC ಯಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕು ಅದೇ ಕಾಲೇಜನ್ನ ಇಟ್ಕೊಳ್ಳಿ ಅಲ್ಲ. ಮೊನ್ನೆ ಒಬ್ರು ಪೇರೆಂಟ್ ಕಾಲ್ ಮಾಡಿದ್ರು, ಇಲ್ಲ ಸರ್ ನಾವೇನೋ ಹೋಗ್ತೀವಿ ನೆಕ್ಸ್ಟ್ ರೌಂಡ್ ಅಲ್ಲಿ ಬೇರೆ ಯಾವ್ದಾದ್ರು ಕಾಲೇಜ್ ನಮಗೆ ಅಲಾಟ್ ಮಾಡ್ಬಿಟ್ರಿ ಏನ್ ಕತೆ. ನಾನು ಅವ್ರಿಗೆ ಅದೇ ಅಂದೆ, ಅವ್ರೇನ್ ನಿಮ್ಗೆ ಕರೆದು ಸೀಟ್ ಕೊಡೋದಿಲ್ಲ, ಬೇರೆ ಯಾವ್ದಾದ್ರು ಅಲಾಟ್ ಮಾಡಿದ್ರೆ ಏನು ಕತೆ ಅಂತ ಥಿಂಕ್ ಮಾಡೋದಕ್ಕಿಂತ ಮುಂಚೆ ಸೆಕೆಂಡ್ ರೌಂಡಿನ ಆಪ್ಷನ್ ಎಂಟ್ರಿ ಬಿಟ್ಟಾಗ ಸೊ ನಿಮ್ಗೆ ಯಾವ ಕಾಲೇಜು ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿದೆ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ ಅಥವಾ ಅದನ್ನ ಆಡ್ ಮಾಡಬೇಡಿ. ಯಾವ ಕಾಲೇಜ್ ಬೇಕು ಅದನ್ನಷ್ಟೇ ಆಡ್ ಮಾಡ್ಕೊಂಡು ಮುಂದೆ ಹೋಗಿ ಅಲ್ಲ. ನಮ್ಮ ಕೈಯಲ್ಲಿ ಆಪ್ಷನ್ ಇದೆ ಅಲ್ವಾ ಅದು. ಸೊ ಹಾಗೆ ಅದನ್ನ ಮಾಡ್ಕೊಳ್ಳಿ. ಸೊ ನೋಡಿ ಹಾಸನ್, ನೋಡಿ ಎರಡೂ ಕಡೆ ಹಾಸನ ಅಲಾಟ್ ಆಗಿದೆ, GM ಕ್ಯಾಟಗರಿ EWS. ಎರಡೂ ಕಡೆ ಫ್ಲೋಟ್ ಹೋಗಿ, ಅಂದ್ರೆ ಇಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ, ಇಲ್ಲಿ ಫ್ಲೋಟ್ ಸೆಲೆಕ್ಟ್ ಮಾಡಿ. 12,401 ರ್ಯಾಂಕ್ ದವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಇಲ್ಲೂ MMC ಸಿಗಬಹುದು, ಇಲ್ಲೂ ನಿಮ್ಮ MMC ನೇ ಸಿಗಬಹುದು. ಅಂತ ಕೇಸಲ್ಲಿ ಬೇಕಾದ್ರೆ ಇಲ್ಲಿ ಅಡ್ಮಿಷನ್ ಮಾಡಿಸಿ. ಸೊ ಅಂದ್ರೆ
MCC ಥ್ರೂ ಅಡ್ಮಿಷನ್ ಮಾಡಿಸಿ, ಅವಾಗ ನೀವು ಇದನ್ನ ರಿಸೈನ್ ಮಾಡಬೇಕಾದ್ರೆ, ಯಾಕಂದ್ರೆ ಇಲ್ಲಂತೂ BMC ಸಿಗೋದಿಲ್ಲ ನಿಮಗೆ ಈ ರ್ಯಾಂಕಿಗೆ. ನೆಕ್ಸ್ಟ್ ಇಲ್ಲಿ ಏನ್ MMC ಸಿಗ್ತದ ಹೇಳಲಿಕ್ಕೆ ಬರೋದಿಲ್ಲ, EWS ಇದೆ ನಿಮ್ದು. ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ BMC ಫಾರ್ ಥರ್ಡ್ ರೌಂಡ್, ಸಿಗಬಾರ್ದಂತ ಏನಿಲ್ಲ ನಿಮ್ ಲಕ್ ಚೆನ್ನಾಗಿದ್ರೆ. ಸೊ ಅದನ್ನೇ ಹೇಳ್ತಾ ಇರೋದು ನಾನು. ಸೊ ನೋಡಿ ಇಲ್ಲಿ GM ಕ್ಯಾಟಗರಿಯಲ್ಲಿ ಮಂಡ್ಯ ಸಿಕ್ಕಿದೆ ನೋಡಿ, ಇವೆರಡು ಮಂಡ್ಯ. ಬೆಳಗಾವಿ ನೋಡಿ 1 2 3 3 ಜನ ವಿದ್ಯಾರ್ಥಿಗಳಿಗೆ ಬೆಳಗಾವಿ ಸಿಕ್ಕಿದೆ ಎರಡೂ ಕಡೆ. ಇಲ್ಲಿ ನೋಡಿ ಎಲ್ಲಿ SC ಇದೆ, ಇಲ್ಲಿ S2G ಇದೆ, ಇಬ್ಬರಿಗೂ ಅಟಲ್ ಬಿಹಾರಿ ಸಿಕ್ಕಿದೆ. ಇಲ್ಲಿ S3G ಇದೆ, SC ಇದೆ, ಇಬ್ಬರಿಗೂ ಹಾಸನ ಸಿಕ್ಕಿದೆ, ಇಬ್ಬರಿಗೂ ಮಂಡ್ಯ ಸಿಕ್ಕಿದೆ. ಅಂದ್ರೆ ಒಂದೇ ರ್ಯಾಂಕ್ಗೆ ಎರಡೂ ಕಾಲೇಜ್ ಸಿಕ್ಕಿದೆ, ಎರಡೂ ಸೇಮ್ ಕಾಲೇಜ್ ಸಿಕ್ಕಿದೆ. ಹಂಗಿದ್ದಾಗ KE ಅಥವಾ MCC ಎರಡನ್ನೂ ರಿಸೈನ್ ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ನಿಮ್ಮ ಡ್ರೀಮ್ ಕಾಲೇಜ್ ಇಂಪಾರ್ಟೆಂಟ್. ಅದಕ್ಕಾಗಿ ನನ್ನ ರಿಕ್ವೆಸ್ಟ್, ಇಲ್ಲೂ ಕೂಡ MCC ಫ್ಲೋಟ್ ಅನ್ನ ಸೆಲೆಕ್ಟ್ ಮಾಡಿ, KEA ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ ಮುಂದೆ ಹೋಗಿ. ಅಡ್ಮಿಷನ್ ಎಲ್ಲೂ ಮಾಡಿಸ್ಬೇಡಿ, ಎರಡನ್ನೂ ಹಿಡ್ಕೊಂಡು ಮುಂದೆ ಹೋಗಿ. ಸೊ ನೆಕ್ಸ್ಟ್ ಈ ಒಂದಷ್ಟು ವಿದ್ಯಾರ್ಥಿಗಳಿದಾರಲ್ವಾ, ಸೊ ಇದು ಒಂದಷ್ಟು ನಿಮಗೆ ಎಷ್ಟು ಅಂತ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು 116 ವಿದ್ಯಾರ್ಥಿಗಳಿದ್ದಾರೆ. ಈ 116 ವಿದ್ಯಾರ್ಥಿಗಳಲ್ಲಿ ನನ್ನ ರಿಕ್ವೆಸ್ಟ್, ಓಕೆ ನನ್ನ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಅವ್ರು ಹಾಗೆ ಮಾಡ್ತಾರೆ ಅಂತ ಅನ್ಕೊಳ್ಳಂತೆ, ಅಟ್ಲೀಸ್ಟ್ ಈ 116 ವಿದ್ಯಾರ್ಥಿಗಳಲ್ಲಿ ಒಂದು 80 ಸ್ಟೂಡೆಂಟ್ ಆದ್ರೂ ನಮ್ಮ KEಯನ್ನ ಬಿಟ್ಟು MCC ಥ್ರೂ ಸೀಟ್ ತಗೊಳ್ಳಿ. ಯಾಕೆ 80 ಸ್ಟೂಡೆಂಟ್ಸ್ಗಳು ತಗೋಬಹುದು? ಮಿನಿಮಮ್ ನಂಬರ್ ಹೇಳ್ತಾ ಇದ್ದೀನಿ ನಾವೊಂದು. ಯಾಕೆ ತಗೊಳ್ಬಹುದು ಅಂತ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇವರಂತೂ 100% ಬಿಟ್ಟು ಹೋಗ್ತಾರೆ, ಯಾರು ಏನು ಹೇಳುವಂತ ಅವಶ್ಯಕತೆನೇ ಇಲ್ಲ ಅವರಿಗೆ. ಯಾಕಂದ್ರೆ ಇಲ್ಲಿ ಏಮ್ಸ್ ಡೆಲ್ಲಿ ಸಿಕ್ಕಿದೆ, ಇಲ್ಲಿ ಬೆಂಗಳೂರು ಸಿಕ್ಕಿದೆ, ಯಾರು ಇಟ್ಕೋತಾರೆ ಹೇಳಿ ಅಲ್ವಾ? ಸೊ ಡೆಫಿನೆಟ್ಲಿ ಇಲ್ಲಿ ಈ ಕೇಸಲ್ಲಿ ಈ ವಿದ್ಯಾರ್ಥಿ ಅಂತೂ 100%, ಇವನಿಗೆ ನಾವೇನು ಹೇಳುವಂತ ಅವಶ್ಯಕತೆನೇ ಇಲ್ಲ. ಇವರ ಮನಸ್ಸು ದೊಡ್ಡದೇನೆ ಇದೆ, ಏಮ್ಸ್ ದಲ್ಲಿ ಬಿಟ್ಟು ಇಲ್ಲಿ ಬರ್ತಾರೆ ಅಂತ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಡೆಫಿನೆಟ್ಲಿ ಇದು 100% ಫಿಕ್ಸ್. ಅದನ್ನು ನಾನು ಮೆನ್ಷನ್ ಮಾಡಿಬಿಡ್ತೀನಿ, 100% ಇದು ನಮ್ಮದೇ ಸೀಟ್, ಇದು ನಮ್ಮದೇ ಸೀಟ್. ಓಕೆ, ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಇದು ನೋಡಿ, ಇದು ಅಷ್ಟೇ. ಇಲ್ಲಿ ಪುದುಚೇರಿ ಸಿಕ್ಕಿದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಪುದುಚೇರಿ ಸಿಕ್ಕಿದೆ. ಇವು 5 ವಿದ್ಯಾರ್ಥಿಗಳಿಗೆ ಪುದುಚೇರಿ ಸಿಕ್ಕಿದೆ, ಇಲ್ಲಿ KMC ಬೆಂಗಳೂರು ಸಿಕ್ಕಿದೆ. ಸೊ ನನ್ನ ರಿಕ್ವೆಸ್ಟ್, ಇವು 5 ಜನ ವಿದ್ಯಾರ್ಥಿಗಳು 100% ಇಲ್ಲೇ ಹೋಗ್ತಾರೆ. ನೋಡಿ ನೆಕ್ಸ್ಟ್ ಏಮ್ಸ್ ಜೋಧ್ಪುರ್ ಸಿಕ್ಕಿದೆ 237, ಇಲ್ಲಿ ಬೆಂಗಳೂರು ಸಿಕ್ಕಿದೆ. ಡೆಫಿನೆಟ್ಲಿ ಜೋಧ್ಪುರಕ್ಕೆ ಹೋಗ್ಬೇಕಲ್ವಾ ಅವನು, ಯಾಕಂದ್ರೆ ಬೆಂಗಳೂರಿಗಿಂತ ಜೋಧ್ಪುರ್ ಚೆನ್ನಾಗಿದೆ. ರಿಷಿಕೇಶ್ ಚೆನ್ನಾಗಿದೆ, ಅವನು ಕೂಡ ಹೋಗ್ತಾನೆ. ಇವನು ಜೇಮ್ಸ್ ಪುದುಚೇರಿ ಸಿಕ್ಕಿದೆ, ಸೊ ಇವನು ಹೋಗ್ಲಿ. ಭುವನೇಶ್ವರ್ ಸಿಕ್ಕಿದೆ, ಇವನು ಹೋಗ್ಲಿ. ಸೊ ಭೂಪಾಲ್ ಸಿಕ್ಕಿದೆ, ಡೆಫಿನೆಟ್ಲಿ ಇವನು ಹೋಗ್ಲಿ. ಸೊ ಭೂಪಾಲ್ ಖುಷಿಯಿಂದ ಹೋಗ್ಲಿ. ಸೊ 432 ಮೈಸೂರು ರಿಷಿಕೇಶ್ ಸಿಕ್ಕಿದೆ, ಮೈಸೂರು ಬಿಟ್ಟಾಕಿ ಅಂತ ಹೇಳ್ತೀನಿ ನಾ, ರಿಷಿಕೇಶ್ಗೆ ಹೋಗಿ. ಸೊ ಮಂಗಲಗಿರಿ ಹೋಗಿ, ಭೂಪಾಲ್ ಹೋಗಿ, ಮಂಗಲಗಿರಿ ಹೋಗಿ, ಭೂಪಾಲ್ ಹೋಗಿ. ಭುವನೇಶ್ವರ್, ನಾಗ್ಪುರ್, ಭುವನೇಶ್ವರ್. ಇಷ್ಟು ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಇಷ್ಟೇ. ಭುವನೇಶ್ವರ್ ಇದೆ, ನಾಗ್ಪುರ್ ಇದೆ, ಪುದುಚೇರಿ ಇದೆ, ಏಮ್ಸ್ ನಾಗ್ಪುರ್ ಇದೆ. ನೀವು ಈ ಕಾಲೇಜನ್ನ ಬಿಟ್ಟಾಕ್ಬಿಡಿ, ಯಾಕಂದ್ರೆ ಇದಕ್ಕಿಂತ ಬೆಸ್ಟ್ ಕಾಲೇಜು. ನಿಮಗೆ 5,500 6,000 10,000ದೊಳಗೆ ಇಡೀ ಕಾಲೇಜ್ ಫೀಸ್ ಮುಗಿತದ ಪರ್ ಇಯರ್ಗೆ. ಇಲ್ಲಿ ನೀವು ಹಾಗೆ ನೋಡಿದ್ರೆ 65,000 ಸೀಟ್ ಫೀಸ್ ಕೊಡಬೇಕು. ಯಾಕೆ ಬರ್ತೀರಿ ಇಲ್ಲಿ? ಸುಮ್ಮನೆ ಬರೋದು ಇಲ್ಲ. ನನ್ಗೆ ಗೊತ್ತು, ನಾ ರಿಕ್ವೆಸ್ಟ್ ಮಾಡ್ಕೋ ಅವಶ್ಯಕತೆ ಇಲ್ಲ, ನೀವೆಲ್ಲರೂ ಕೂಡ ಅಲ್ಲೇ ಹೋಗೋರೆ. ಅಂದ್ರೆ ಇಲ್ಲಿ 100% ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ಇದು ಒಂದು, ಇಲ್ಲಿ ನೋಡಿ 5 6 7 8 9 10 11 12 13 14 15 ಆಲ್ಮೋಸ್ಟ್ 26 ಸ್ಟೂಡೆಂಟ್ಸ್ಗಳು ಇಲ್ಲೇ ಸಿಕ್ಬಿಟ್ರು ನಮಗೆ. 100% ಅವ್ರು ಬಿಟ್ಟು ಹೋಗೋರು. ನೆಕ್ಸ್ಟ್ ಇಲ್ಲಾದ್ರೂ ಅಷ್ಟೇ, ಬೆಂಗಳೂರು ಸಿಕ್ಕಿದೆ, ನಾಗ್ಪುರ್ ಸಿಕ್ಕಿದೆ. ಸೊ ನನ್ನ ಸಜೆಷನ್, ನಾಗ್ಪುರ್ ಇಸ್ ಆಲ್ಸೋ ಬೆಸ್ಟ್ ಏಮ್ಸ್. ಸೊ ನಾಗ್ಪುರ್ ಹೋಗಿ. ಮಂಗಲಗಿರಿ ಹೋಗಿ, ಮಂಗಲಗಿರಿ. ಜಿಪ್ಮರ್ ಪುದುಚೇರಿ ಬಿಡ್ಲೇಬೇಡಿ. ರಾಯ್ಪುರ್ ಡೆಫಿನೆಟ್ಲಿ ಹೋಗಿ, ಮಂಗಲಗಿರಿ ಹೋಗಿ. ಸೊ ಮಂಗಲಗಿರಿ, ಸೊ ಭುವನೇಶ್ವರ, ಮಂಗಲಗಿರಿ, ರಾಯ್ಪುರ್. ಇವಷ್ಟು BB ನಗರ ಅಂದ್ರೆ BB ನಗರ ಕೂಡ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟು ವಿದ್ಯಾರ್ಥಿಗಳು ಇಲ್ಲೂ ಕೂಡ ಆಲ್ಮೋಸ್ಟ್ ಒಂದು 25 ಜನ ಅಂತ ಇಟ್ಕೊಳ್ಳೋಣಂತೆ, 22 ಜನ ಇದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ 26 ಇದೆ, 22 ಇದೆ, ಟೋಟಲ್ ಆಗಿ ಎಷ್ಟಾಯ್ತು? ಸೊ 48 ಸ್ಟೂಡೆಂಟ್ಗಳು ಇಲ್ಲೇ ಬಂದ್ರು ನಮಗೆ. ನೆಕ್ಸ್ಟ್ ನೋಡಿ, BB ನಗರ ಬೆಂಗಳೂರು ಇದೆ. ಸೊ ಏಮ್ಸ್ BB ನಗರ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಡೆಫಿನೆಟ್ಲಿ ಅದಕ್ಕೆ ಹೋಗಿ ಅಂತ ಹೇಳ್ತೀನಿ ನಾನು. ಸೊ ಕಿಮ್ಸ್ ಮತ್ತೆ BB ನಗರ 100% BB ನಗರ ಹೋಗಿ. ಸೊ ಏಮ್ಸ್ ರಾಯ್ಪುರ್, BB ನಗರ, ಪುದುಚೇರಿ, ಬೆಂಗಳೂರು. ಇಲ್ಲಿ EWS ಅಲ್ಲಿ ಪುದುಚೇರಿ ಸಿಕ್ಕಿದೆ, ಇಲ್ಲಿ ಯಾಕೆ ಬಿಡ್ತೀರಿ ಅಲ್ವಾ? ಬೆಸ್ಟ್ ಕಾಲೇಜ್ ಇದು. ಸೊ ಏಮ್ಸ್ ಪಟ್ನಾ, ಗೋರಖ್ಪುರ್, ಕಲ್ಯಾಣಿ, ಮಂಗಲಗಿರಿ, ಕರೈಕಾಲ್. ಜೇಮ್ಸ್ ಇಲ್ಲಿ ನೋಡಿ, ಅಟಲ್ ಬಿಹಾರಿ ಸಿಕ್ಕಿದೆ, ಕರೈಕಾಲ್ ಸಿಕ್ಕಿದೆ. ನನ್ನ ರೆಫರೆನ್ಸ್ ಕರೈಕಾಲ್ ಹೋಗಿ ಅಂತ ಹೇಳ್ತೀನಿ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಏಮ್ಸ್ ಕಲ್ಯಾಣಿ ಇದೆ, ಪುದುಚೇರಿ ಇದೆ, ಜಿಪ್ಮರ್ ಇದೆ, ಏಮ್ಸ್ BB ನಗರ, ಕಲ್ಯಾಣಿ, ಏಮ್ಸ್ ಮಂಗಲಗಿರಿ, ರಾಯ್ಬರೇಲಿ, ಮಧುರೈ, ಗುವಾಹಟಿ, ರಾಯ್ಬರೇಲಿ, ಕರೈಕಲ್, BB ನಗರ್. ಸೊ ಇಲ್ಲೂ ಆಲ್ಮೋಸ್ಟ್ ನಮಗನ್ಸೋ ಮಟ್ಟಿಗೆ
ಸೊ ಟೋಟಲ್ ಸ್ಟೂಡೆಂಟ್ಸ್ ಅಂತ ತಗೊಂಡಾಗ 23 ಜನ ಇದ್ದಾರೆ. ಸೊ 23 ಜನ, ನಾನು ಬಹಳ ದೊಡ್ಡ ಆಸೆ ಪಡ್ತಾ ಇದ್ದೀನಿ, ಆದ್ರೂ ಇರ್ಲಿ. 48 71 ಸ್ಟೂಡೆಂಟ್ ಆಯ್ತು. ಇದರಲ್ಲಿ ಅಟ್ಲೀಸ್ಟ್ 60 ಸ್ಟೂಡೆಂಟ್ ಆದ್ರೂ ನಮ್ಮ ಕಡೆ ಇಟ್ಕೊಳ್ಳೋಣಂತೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಇಲ್ಲ ಸರ್ ನಾನು ಕಲ್ಯಾಣಿ ಬೇಡ ಅಟಲ್ ಬಿಹಾರಿನಿ ತಗೋತೀನಿ ಇಂಥ ಕೇಸಲ್ಲಿ, ಅಥವಾ ನನಗೆ ಗುವಾಹಟಿ ಬೇಡ ಬೆಂಗಳೂರೇ ತಗೋತೀನಿ ಅಂತ ಇದ್ದವರು ಹಾಗೇನಾದ್ರು ಇದ್ರೆ, ಸೊ ಅಂಥವ್ರನ್ನೆಲ್ಲ ಹೊರಗೆ ಹಾಕಿ ಒಂದು 60 ಜನರನ್ನಾರು ಇಟ್ಕೊಳ್ಳೋಣಂತೆ. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಮೈಸೂರು ಸಿಕ್ಕಿದೆ, ಕರೈಕಾಲ್ ಸಿಕ್ಕಿದೆ, ಮೈಸೂರು ಗುವಾಹಟಿ, ಬೆಂಗಳೂರು ದೇವಗರು. ಸೊ ಇವ್ರನ್ನ ನಾನು ಇವರಿಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲ್ಲೇ ಹೋಗಿ ನೀವು ಏಮ್ಸ್ ಹೋಗಿ, ಏಮ್ಸ್ ಇಸ್ ದ ಬೆಸ್ಟ್ ಒನ್. ಸೊ ನಿಮ್ಮ ಏಮ್ಸ್ ಟ್ಯಾಗ್ ಬರೋದು ಕೂಡ ಬಹಳ ಇಂಪಾರ್ಟೆಂಟ್. ಅಷ್ಟು ಸ್ಟೂಡೆಂಟ್ಸ್ಗಳು ನೋಡಿ, ಇಲ್ಲಿ ನ್ಯೂ ದೆಹಲಿ ಇದೆ, ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ಇಲ್ಲಿ. ಹೌದಾ? ಸೊ ಬಿ ಬಿ ನಗರ, ನಾಗ್ಪುರ್, ಭುವನೇಶ್ವರ್, ನಾಗ್ಪುರ್, ಇಷ್ಟು ಸ್ಟೂಡೆಂಟ್ಸ್ಗಳು ಇಲ್ಲಿ ಹೋಗಿ ಅಂತ ಹೇಳ್ತೀನಿ. ಇದರಲ್ಲೊಂದು 22 ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳೋಣಂತೆ. 24 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಇದರಲ್ಲಿ. 24 ಇದ್ದಾರೆ. ಇಲ್ಲಿ ಎಷ್ಟಾಗಿತ್ತು? 60 ಅಂತ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲೊಂದು 20 ಇಟ್ಕೊಳ್ಳೋಣಂತೆ. ಟೋಟಲ್ 80. ನಾವು ವರ್ಸ್ಟ್ ಕೇಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ 80. ಸೊ ಇಲ್ಲಿ ನೋಡಿ, ಬೆಂಗಳೂರು ಏಮ್ಸ್ ಮಂಗಲಗಿರಿ ಹೋಗ್ಬೋದು ಅಂತ ಅನ್ಕೊಳ್ತೀನಿ. ನಾಗ್ಪುರ, ಮಂಗಳಗಿರಿ, ಬಿ ಬಿ ನಗರ, ಪಟ್ನಾ, ನಾಗ್ಪುರ್, ಜಿಪ್ಮರ್ ಪುದುಚೇರಿ, ರಾಯ್ಪುರ್, ಬಿ ಬಿ ನಗರ್, ಏಮ್ಸ್ ಮಂಗಳಗಿರಿ, ಬಿ ಬಿ ನಗರ್. ಸೊ ಇಲ್ಲಿ ಬೆಂಗಳೂರು ಬಿ ಬಿ ನಗರ್ ಇದೆ, ಮೈಸೂರು ಏಮ್ಸ್ ಮಂಗಲಗಿರಿ. ನಾ ಇಲ್ಲೇ ಹೋಗಂತ ಹೇಳ್ತೀನಿ. ಅದು ನಿಮ್ಗೆ ಕೆಟಗರಿ ಇದೆ, ಒಳ್ಳೆ ಅಡ್ವಾಂಟೇಜ್ ಇದೆ ನಿಮಗೆ. ಸೊ ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಹಳ ಕಡಿಮೆ ಇರ್ತದೆ, ಆಲ್ಮೋಸ್ಟ್ ನಿಲ್ ಅಂತ ಹೇಳ್ತೀನಿ ನಾನು. ಸೊ ಹಾಸ್ಟೆಲ್ ರಿಎಂಬರ್ಸ್ಮೆಂಟ್ ಅವರೇ ಮಾಡ್ತಾರೆ. ಸೊ ಅಂದ್ರೆ ನಿಮಗೆ ದುಡ್ಡು ಕೊಟ್ಟು ಕಲಿಸ್ತಾರೆ ಅವರು, ನೀವು ಯಾಕೆ ಇಲ್ಲಿ ಬರ್ತೀರಿ ಸುಮ್ಮನೆ. ಸೊ ಏಮ್ಸ್ ಪಟ್ನಾ ಇದೆ, ಮಧುರೈ, ಗುವಾಹಟಿ, ಏಮ್ಸ್ ರೇವಾರ್, ಇದು ನೀವು ಏಮ್ಸ್. ಇದು ಬೇಕಾದ್ರೆ ಇದು ಬೇಡ ಅಂದ್ರೆ ಬಿಟ್ಟು ಹಾಕಿ, ಬೇಕಾದ್ರೆ ಇಲ್ಲಿ ಬರ್ತೀರಾ ಬನ್ನಿ. ಒಂದು 2-3 ಜನ ಬಿಲ್ ಡಿಲೀಟ್ ಮಾಡ್ಕೋಬಹುದು ನಾವು. ನೋಡಿ ಇಲ್ಲಿ ಜಿಮ್ಸ್ ಪುದುಚೇರಿ ಇದೆ, ಸಾರಿ ಜಿಪ್ಮರ್ ಪುದುಚೇರಿ ಇದೆ. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ ಇಲ್ಲೂ ಸೀಟ್ ಸಿಕ್ಕಿದೆ, ಇಲ್ಲೂ ಸೀಟ್ ಸಿಕ್ಕಿದೆ. ಬೆಂಗಳೂರಿಗಿಂತ ನಿಮ್ಗೆ ಜಿಪ್ಮರ್ ಪುದುಚೇರಿ ಇಸ್ ಬೆಸ್ಟ್ ಕಾಲೇಜ್ ಅಲ್ವಾ? ಸುಮ್ಮನೆ ಇಲ್ಲಿ ಹೋಗ್ಬೇಡಿ, ಜಿಪ್ಪರ್ ಹೋಗಿ. ಸೊ ಏಮ್ಸ್ ಮಧುರೈ, ಮಂಡ್ಯಕ್ಕಿಂತ ಏಮ್ಸ್ ಮಧುರೈ ಇಸ್ ಬೆಸ್ಟ್ ಒನ್. ಸೊ ಅಲ್ಲಿ ಹೋಗಿ ಅಂತ ಹೇಳ್ತೀನಿ ನಾನು. ಇಲ್ಲೊಂದು 22 ಜನ ಇದ್ದಾರೆ, 22 ಜನ ಇದ್ದಾರೆ. ಸೊ ಇದರಲ್ಲಿ ನಾ 80 ಅಂತ ಹಿಡಿದಿದ್ದೀನಿ. 22ರಲ್ಲಿ ಒಂದು ಅಟ್ಲೀಸ್ಟ್ ಒಂದು 15 20 ಅಂತ ಇಟ್ಕೊಳ್ಳೋಣಂತೆ. 100 ಸ್ಟೂಡೆಂಟ್ಸ್ ಇಲ್ಲೇ ಸಿಕ್ಕರು ನಿಮಗೆ. ಸೊ ಲಾಸ್ಟ್ ಏಮ್ ಜಮ್ಮು ಕಾಶ್ಮೀರ ಇದೆ, ಬೇಡ ಸರ್ ನಾ ಜಮ್ಮು ಕಾಶ್ಮೀರ ಕಳಿಸೋದಿಲ್ಲ ಅಂದ್ರೆ ಇದಕ್ಕೆ ಬೇಕಾದ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಅಟ್ಲೀಸ್ಟ್ 100 ಜನ ಸ್ಟೂಡೆಂಟ್ಸ್ಗಳು ಇಲ್ಲಿ ಸಿಗ್ತಾರೆ ನಿಮಗೆ, ಅಂದ್ರೆ ಕೆ ಎದಿಂದ ಎಕ್ಸಿಟ್ ಆಗೋರು. ಸೊ ಇಲ್ಲಿ 100 ಜನ ಆಲ್ರೆಡಿ ನಾನಲ್ಲಿ 25 ಜನರನ್ನ ತೋರಿಸಿದ್ದೀನಿ. 25 ಜನರನ್ನ ತೋರಿಸಿದ್ದೀನಿ ಅಂದ್ರೆ 125 ಸ್ಟೂಡೆಂಟ್ಸ್ಗಳು ಅಟ್ಲೀಸ್ಟ್ 100% ದೇ ಎಕ್ಸಿಟ್ ಫ್ರಮ್ KEA ಅಂಡ್ ದೇ ಟೇಕ್ ಸೀಟ್ ಇನ್ MCC. ಖುಷಿ ಪಡೋಣಂತೆ. ತಗೊಂಡ್ರೆ ಬಹಳ ಒಳ್ಳೇದು, ತಗೊಂಡ್ರೆ ಅವರ ಹೃದಯವೂ ದೊಡ್ಡದು ಮಾರ್ಕ್ಸ್ ಜೊತೆ ಅನ್ನೋದನ್ನ ಅವರು ಪ್ರೂವ್ ಮಾಡ್ದಂಗೆ ಆಗ್ತದೆ. ಸೊ ಇನ್ನು ಇಲ್ಲಿ ಏನ್ ನಾನು ತೋರಿಸಿದ್ದೀನಿ, ಫ್ಲೋಟೋ ಇನ್ MCC ಅಂಡ್ ಚಾಯ್ಸ್ ಟು MCC, ಇಲ್ಲಿಂದ ಒಂದು 15 ಜನ ಅಟ್ಲೀಸ್ಟ್ ಬೈ ಸೆಕೆಂಡ್ ರೌಂಡ್ ನಮಗೆ ಆ್ಯಡ್ ಆಗ್ಬೋದು. ಸೊ ಬಟ್ ಸದ್ಯದ ಮಟ್ಟಿಗಂತೂ 125 ಸ್ಟೂಡೆಂಟ್ಸ್ಗಳು ನಮ್ಮ ರಿಕ್ವೆಸ್ಟ್ ಅನ್ನ ಫಾಲೋ ಮಾಡುವಂತ ಸಾಧ್ಯತೆಗಳು ಇದೆ. ಸೊ ದಯವಿಟ್ಟು ಅಟ್ಲೀಸ್ಟ್ ಆ 125 ಸ್ಟೂಡೆಂಟ್ಸ್ಗಳು ಫಾಲೋ ಮಾಡಲಿ, ರೈಟ್? ಸೊ ಫಾಲೋ ಮಾಡಿಬಿಟ್ಟು ಅಟ್ಲೀಸ್ಟ್ ಈ 125 ಸೀಟ್ ನಮ್ಮಲ್ಲಿ ಬಂದರೂ ಕೂಡ ನಮಗೆ ಬಹಳ ಹೆಲ್ಪ್ ಆಗ್ತದೆ, ಬಹಳ ಖುಷಿ ಆಗ್ತದೆ, ರೈಟ್? ಸೊ ಅಂದ್ರೆ ಕೊನೆಯ ರ್ಯಾಂಕ್ ಅಲ್ಲಿ ಇದ್ದವರಿಗೂ ಕೂಡ ಆಗ್ತದೆ. ನೀವು SC ಇರ್ಬೋದು, ST ಇರ್ಬೋದು, SC ದಲ್ಲಿ ABC ಇರ್ಬೋದು, 2A 2B 3A 3B ಕ್ಯಾಟಗರಿ 1 ಯಾರಿದ್ರು ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ಇದಿಷ್ಟು ಗೌರ್ಮೆಂಟ್. ನೆಕ್ಸ್ಟ್ ಇಲ್ಲಿ ಏನ್ ನಾ ಮಾಡಿದ್ದೀನಿ ಅಂತಂದ್ರೆ ಹೈಯರ್ ಫೀಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಹೈಯರ್ ಫೀಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ? ಈ ಹೈಯರ್ ಫೀಸ್ ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ ಅಂತ ಅಂದ್ರೆ ನಿಮ್ಗೆ ಎರಡೂ ಕಡೆ ಸೀಟ್ ಸಿಕ್ಕಿದೆ. ಎರಡು ಕಡೆ ಸೀಟ್ ಸಿಕ್ಕಾಗ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಪೆಸ್ ಏನಿದೆ ಇದು 22.5 ಲ್ಯಾಕ್ ಇದೆ, ಇದು ನಿಮಗೆ 18.5 ಲ್ಯಾಕ್ ಬೀಳ್ತದೆ. ನೀವೆಲ್ಲಿ ಹೋಗ್ಬೇಕು? ಸೊ ನನ್ನ ಸಜೆಷನ್ ಸಿದ್ಧಾರ್ಥ ಹೋಗಿ ಅಂತ ಹೇಳ್ತೀನಿ. ಇದು ನನ್ನ ಒಪಿನಿಯನ್ ಅಷ್ಟೇ. ಇಲ್ಲ ಸರ್ ಪೆಸ್ಸೇ ಬೇಕು ನನಗೆ, ಬೆಂಗಳೂರಲ್ಲಿ ನನ್ನ ಪಕ್ಕದ ಮನೆನೇ ಇದೆ, ಸೊ ಬೆಂಗಳೂರು ಪೆಸ್ ಕಾಲೇಜ್ ಪಕ್ಕದಲ್ಲಿ ನನ್ನ ಮನೆ ಇದೆ, ಸೊ ಹಂಗಿದ್ದಾಗ ನನಗೆ ಹಾಸ್ಟೆಲ್ ಬೇಡ, ಸೊ ಅವಾಗ ನಾ ಪೆಸ್ಸೇ ತಗೋತೀನಿ. ನಾ ಎರಡರಲ್ಲೂ ಹಾಸ್ಟೆಲ್ ಬಿಟ್ಟು ಹೇಳ್ತಾ ಇದ್ದೀನಿ. ಫೀಸ್ ಡಿಫರೆನ್ಸ್ ಆಲ್ಮೋಸ್ಟ್ ನಿಮಗೆ 4 ಲಕ್ಷ ಫೀಸ್ ಡಿಫರೆನ್ಸ್ ಇದೆ. ಚಾಯ್ಸ್ ಇಸ್ ಯುವರ್ಸ್. ಬಟ್ ಯಾರು ಹೈಯರ್ ಫೀಸ್ ಅಲ್ಲಿ ಕರ್ನಾಟಕದಲ್ಲಿ 3 ಲಕ್ಷ 3.5 4 ಲಕ್ಷಕ್ಕೆ ವೇಟ್ ಮಾಡ್ತಾ ಇದ್ದೀರಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ, ಅವರಿಗೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಲ್ಪ್ ಆಗ್ತಾರೆ, ಡೆಫಿನೆಟ್ಲಿ ಆಗ್ತಾರೆ. ನಿಮಗೆ ಹೆಲ್ಪ್ ಆಗ್ಲಿ ಅಂತ ನಾ ಏನ್ ಮಾಡಿದ್ದೀನಿ ಅಂದ್ರೆ ಬರೀ ಪೆಸ್ ಅಲ್ಲಿ ಮೊದಲು ಕನ್ಸಿಡರ್ ಮಾಡಿದ್ದೀನಿ. ನೋಡಿ ಓನ್ಲಿ ಇಲ್ಲಿವರೆಗೆ ಏನಿದೆ ಅಂತ ಅಂದ್ರೆ, ಎಸ್ ಇಲ್ಲಿವರೆಗೆ 26 ವಿದ್ಯಾರ್ಥಿಗಳಿಗೆ ಪೆಸ್ ಮತ್ತೆ
ಇದರಲ್ಲಿ ಎಲ್ಲಿ MCC ಯಲ್ಲಿ ಹೈಯರ್ ಫೀಸ್ ಇಂದ ಸೀಟ್ ಸಿಕ್ಕಿರೋದನ್ನ ಸಪರೇಟ್ ಮಾಡಿದ್ದೀನಿ. 26 ವಿದ್ಯಾರ್ಥಿಗಳಿಗೆ ಪೆಸ್ ಅಲ್ಲೂ ಸೀಟ್ ಸಿಕ್ಕಿದೆ 22.5 ಲಕ್ಷದ್ದು. ಅಂಡ್ MCC ಯಲ್ಲಿ ಅವರಿಗೆ ಮೇ ಬಿ ನೋಡಿ BM ಪಾಟೀಲ್ 19 ಲಕ್ಷದ ಫೀಸು, ಇದು 18.5. ಸೊ ನೋಡಿ ರಾಜರಾಜೇಶ್ವರಿ 22 25 25.5 ಲ್ಯಾಕು ಇರ್ಲಿ. ನೀವು ಬೇಕಾದ್ರೆ ಪೆಸ್ಸೇ ಹೋಗಿ ಇದನ್ನ ಬಿಟ್ಬಿಟ್ಟು. ಇಲ್ಲಿದ್ದವ್ರನ್ನ ಕ್ಯಾಲ್ಕುಲೇಷನ್ ಕೊಡ್ತಾ ಇಲ್ಲ ಅಂದ್ರೆ ಎಷ್ಟು ಮಂದಿ ಹೋಗ್ಬೋದು ಅಂತ ಹೇಳಿ. ಬಟ್ ಯಾರು ಹೈಯರ್ ಫೀಸ್ ಸ್ಟೂಡೆಂಟ್ಸ್ ಗಳಿದ್ದಾರೆ ಅವರಿಗೂ ಒಂದು ಖುಷಿಯಾಗ್ಲಿ ಅನ್ನೋದಕ್ಕೆ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ SDU ಇದೆ 19 ಲಕ್ಷ, ಪೆಸ್ 22.5. ಸೊ ನಾನಾದ್ರೆ SDU ಹೋಗ್ತೀನಿ, ಯಾಕಂದ್ರೆ SDU ಕಾಲೇಜ್ ಇಸ್ ಆಲ್ಸೋ ವೆರಿ ಗುಡ್. ಶ್ರೀ ದೇವರಾಜ ಕೋಲಾರಲ್ಲಿ ಇರೋದು. ಸೊ ಈ ರೀತಿ ಅವರು ಕೂಡ ಡಿಸಿಷನ್ ನ ತಗೋತಾರೆ ಅಂತ ಅನ್ಕೊಳ್ಳಂತೆ. ಅದಾದ್ಮೇಲೆ ಆದಿಚುಂಚನಗಿರಿ ಕಾಲೇಜು ಮತ್ತೆ MCC ಯಲ್ಲಿ ಹೈಯರ್ ಫೀಸ್ ಸಿಕ್ಕಿರುವಂತವ್ರು ಎಷ್ಟು ಜನ ಅಂತ ನೋಡ್ತಾ ಹೋದ್ರೆ, ಸೊ ಆದಿಚುಂಚನಗಿರಿಯಲ್ಲಿ ಆಲ್ಮೋಸ್ಟ್ ನಿಮಗೆ 32 ಜನ ಸಿಗ್ತಾರೆ. ಇಲ್ಲಿ ಟೋಟಲ್ ಇದುವರೆಗೆ 58 ಜನ, 32 ಜನ ಆದಿಚುಂಚನಗಿರಿಯಲ್ಲೂ ಸೀಟ್ ಸಿಕ್ಕವರು, ಇಲ್ಲೂ ಕೂಡ ಸೀಟ್ ಸಿಕ್ಕವರು. ಅವ್ರು ಎಲ್ಲಿ ತಗೋಬಹುದು? ಅಟ್ಲೀಸ್ಟ್ ಈ 32 ಜನರಲ್ಲಿ ಒಂದು 22 ಜನ ಆದ್ರೂ ಆದಿಚುಂಚನಗಿರಿನ ಬಿಟ್ಟು ಇಲ್ಲಿ ಸೀಟ್ ತಗೋತಾರೆ ಅಂತ ಅನ್ಕೊಳ್ಳಂತೆ. ಯಾಕೆ ನನ್ನ ಗ್ರೂಪ್ ಅಲ್ಲೇ ಒಂದು 5-6 ಜನ ಇದ್ದಾರೆ. ಅವ್ರೀಗ ದೇವರಾಜರ ಅಲಾಟ್ ಆಗಿದೆ, ಸಿದ್ಧಾರ್ಥ ಅಲಾಟ್ ಆಗಿದೆ, ಅದಕ್ಕೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಸೊ ಯಾಕಂದ್ರೆ ಆದಿಚುಂಚನಗಿರಿ ಕೂಡ 22.5, ಸಿದ್ಧಾರ್ಥ 19, ಇದು ಕೂಡ 19. ಸೊ ಇದು 22.5, 22.1, ಇದು 22.1, ಇದು 22.5. ಡಿಸಿಷನ್ ನೀವು ಬಿಟ್ಟಿದ್ದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಳಿ. ಹುಬ್ಳಿ ಕಡೆ ಇದ್ದೀರಾ, ದಿಸ್ ಇಸ್ ಬೆಸ್ಟ್ ಆಪ್ಷನ್. ಬೆಂಗಳೂರು ಕಡೆ ಇದ್ದೀರಾ, ಮಂಡ್ಯ ಕಡೆ, ದಿಸ್ ಇಸ್ ಬೆಸ್ಟ್ ಆಪ್ಷನ್. ಸೊ ನೋಡಿ ಇಲ್ಲಿ 19 ಲಕ್ಷ BM ಪಾಟೀಲ್ ಸಿಕ್ಕಿದೆ, ಇಲ್ಲಿ 22.5 ಲಕ್ಷ. ನೀವೇ ಯೋಚನೆ ಮಾಡಿ. ಓಕೆ, ಸೊ ನಾನಾಗಿದ್ರೆ ಇದನ್ನೇ ತಗೋತೀನಿ. ಯಾಕಂದ್ರೆ BM ಪಾಟೀಲ್ ಇಸ್ ಆಲ್ಸೋ ವೆರಿ ಗುಡ್ ಕಾಲೇಜ್, BLD ಬಿಜಾಪುರ, ಪೇಷಂಟ್ ಫ್ಲೋ ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ. ಸೊ ದಟ್ ಆದಿಚುಂಚನಗಿರಿ ಬಿಟ್ಟು ಇಲ್ಲಿ ತಗೋತೀನಲ್ವ ನಾನು. ಸೊ ಗೊತ್ತಿರ್ಲಿ, ಇಲ್ಲಿ ನಿಮಗೆ ಆದಿಚುಂಚನಗಿರಿ ಅಲಾಟ್ ಆಗಿದೆ ಅಂದ್ರೆ ಡೋಂಟ್ ವೇಟ್ ಫಾರ್ 12 ಲ್ಯಾಕ್. 12 ಲ್ಯಾಕ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. 12 ಲಕ್ಷ ಸಿಗುವಂತ ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅದನ್ನ ಹಾಕೊಂಡೆ ಆದಿಚುಂಚನಗಿರಿ ಹಾಕೊಂಡಿರ್ತೀರಿ. ಗೊತ್ತಿರ್ಲಿ, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಬಹಳಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಅದಕ್ಕಾಗಿ 12 ಲಕ್ಷ ನಿಮಗೆ ಸಿಗೋದಿಲ್ಲ ಅಂತಾನೆ ಹೇಳ್ತೀನಿ. ಸೊ ಅದಕ್ಕಾಗಿ ಇದನ್ನ ತಗೊಳ್ಳೋದು ಬೆಟರ್ ಆಪ್ಷನ್ MCC ಯಲ್ಲಿ. ನೆಕ್ಸ್ಟ್ BGS 22.5 ಲಕ್ಷದ BGS ಮತ್ತೆ ಈ ಕಡೆ MCC ಯಲ್ಲಿ ಸೀಟ್ ಸಿಕ್ಕೋರ ಸಂಖ್ಯೆಯನ್ನ ನೋಡ್ತಾ ಹೋದಾಗ ಟೋಟಲ್ ಆಗಿ ನಿಮಗೆ ಎಷ್ಟು ಜನ ಸಿಗ್ತಾರೆ ಅಂತ ಅಂದ್ರೆ BGS ಮತ್ತೆ ಇದರಲ್ಲಿ 21 ಜನ ಸಿಗ್ತಾರೆ ನಿಮಗೆ. 21 ಸ್ಟೂಡೆಂಟ್ಸ್ಗಳು ಸಿಗ್ತಾರೆ. ಅಂದ್ರೆ BGS ಅಲ್ಲಿ ಅಲಾಟ್ ಆದವರು, ಇಲ್ಲೂ ಕೂಡ ಅಲಾಟ್ ಆದವರು. ಇದು ಅಷ್ಟೇ, ಡಿಸಿಷನ್ ನಿಮ್ಗೆ ಬಿಟ್ಟಿದ್ದು. ಬಟ್ ಒಂದು ನಂಬರ್ ಇದೆ, ಟೋಟಲ್ 79 ಸ್ಟೂಡೆಂಟ್ಸ್ಗಳು ಈ ರೀತಿ ಇದ್ದಾರೆ. ನೆಕ್ಸ್ಟ್ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಅಲಾಟ್ ಆಗಿ ಇಲ್ಲಿ ಬೇರೆ ಬೇರೆ ಡೀಮ್ಡ್ ಯೂನಿವರ್ಸಿಟಿ ಅಲಾಟ್ ಆದಂತವರ ಸಂಖ್ಯೆ ಎಷ್ಟಿದೆ ಅಂತ ಅಂದ್ರೆ ಟೋಟಲ್ ಆಗಿ 30 ಜನ ಇದ್ದಾರೆ. ಅಂದ್ರೆ ಟೋಟಲ್ 109 ಬಂತು ಇಲ್ಲಿ ಕ್ಯಾಲ್ಕುಲೇಷನ್. ಸೊ ಅಂದ್ರೆ ಡಾಕ್ಟರ್ ಚಂದ್ರಮ್ಮ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 22.5 ಲ್ಯಾಕ್, ಇದು 22.1 ಲ್ಯಾಕ್. ನೀವು ಧಾರವಾಡ ಕಡೆ ಇದ್ರಿ, ಹುಬ್ಳಿ ಕಡೆ ಇದ್ರಿ ಅಂದ್ರೆ ಇದು ಬೆಸ್ಟ್ ಆಪ್ಷನ್ ಇದ್ರ ಬದಲಿಗೆ. ಇಲ್ಲಿ ರಾಜರಾಜೇಶ್ವರಿ ನೋಡಿ, ಇದನ್ನ ನಾನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ. ರಾಜರಾಜೇಶ್ವರಿ 25.5 ಕೊಟ್ಟು ಪ್ಲಸ್ ಹಾಸ್ಟೆಲ್ ಕೊಡೋದಕ್ಕಿಂತ 22.5 ಕೊಟ್ಟು ಇದನ್ನೇ ಹೋಗಿ ಅಂತ ಹೇಳ್ತೀನಿ ನಾನು. ಇವೆರಡು ಕಂಪೇರ್ ಮಾಡಿದಾಗ ನಿಮಗೆ ಸಿದ್ಧಾರ್ಥ ತುಮಕೂರು ಇಸ್ ದ ಬೆಸ್ಟ್ ಡೀಲ್, 19 ಲಕ್ಷ, ರೈಟ್. ಸೊ BM ಪಾಟೀಲ್ 19 ಲಕ್ಷ, ದಿಸ್ ದ ಬೆಸ್ಟ್ ಡೀಲ್ ಕಂಪೇರ್ ಟು ದಿಸ್. ಸೊ ಅದಕ್ಕಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇನ್ನು ನೋಡಿ, ಸೊ ಸಿದ್ಧಾರ್ಥ ಇನ್ನು 1.64 ಲ್ಯಾಕಿಗೆ ಸಿದ್ಧಾರ್ಥನ್ ಸಿಕ್ಕಿದೆ, ಕಾಜಾ ಬಂದಿನವಾಜ್ ಸಿಕ್ಕಿದೆ. ಕಾಜಾ ಬಂದಿನವಾಜ್ 16.4 ಲ್ಯಾಕ್, ಸಿದ್ಧಾರ್ಥ ಇಸ್ 19 ಲ್ಯಾಕ್. ನಿಮಗೆ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಕಾಲೇಜ್ ಬೇಕಂದ್ರೆ ಕಾಜಾ ಬಂದಿನವಾಜ್ಗಿಂತ ಸಿದ್ಧಾರ್ಥ ಬೆಟರ್ ಆಪ್ಷನ್. ಸೊ ಯು ಕ್ಯಾನ್ ಟೇಕ್ ದ ಡಿಸಿಷನ್ ಲೈಕ್ ದಟ್. ಅಂತವ್ರು 3 ಜನ ಇದ್ದಾರೆ, ಕಾಜಾದಲ್ಲೂ ಸಿಕ್ಕು, ಇಲ್ಲೂ ಸಿಕ್ಕೋರು. ನೆಕ್ಸ್ಟ್ ಸಪ್ತಗಿರಿಯಲ್ಲಿ ಅಲಾಟ್ ಆಗಿ ಇಲ್ಲಿ ಅಲಾಟ್ ಆದವ್ರ ಸಂಖ್ಯೆ ಟೋಟಲ್ ಆಗಿ ನಿಮಗೆ ಸಪ್ತಗಿರಿ ಮತ್ತೆ ಇಲ್ಲಿ ಅಂತ ಬಂದಾಗ ಟೋಟಲ್ ಆಗಿ ನಿಮಗೆ 26 ಜನ ಸಿಗ್ತಾರೆ. ಸಪ್ತಗಿರಿ ಅಲಾಟ್ ಆಗಿ ಇಲ್ಲಿ ಕಾಲೇಜ್ ಅಲಾಟ್ ಆದವರು. ಸೊ ಇಲ್ಲಿ ಆದ್ರೂ ಅಷ್ಟೇ, ಎನಪೋಯ 23 ಲ್ಯಾಕ್ ಇನ್ಕ್ಲೂಡಿಂಗ್ ಹಾಸ್ಟೆಲ್, ವಿದೌಟ್ ಹಾಸ್ಟೆಲ್ 22.5 ಲ್ಯಾಕ್ ಇದು, ಹೌದಾ. ಸೊ ಎನಪೋಯ ಕಾಲೇಜ್ ಆಲ್ಸೋ ಟಾಪ್ ಕಾಲೇಜು, ನೀವು ಎನಪೋಯಗೆ ಹೋಗ್ಬೋದಲ್ವಾ. ಹಾಗೆ ಹೇಳ್ತಾ ಇರೋದು ನಾನು. ಸಿದ್ಧಾರ್ಥ 19 ಲಕ್ಷ, ಇದು 22.5, ಎಲ್ಲಿ ಹೋಗ್ತೀರಿ ನೀವೇ ಡಿಸಿಷನ್ ತಗೊಳ್ಳಿ. ಇದು 19 ಲಕ್ಷ, ಇದು 22.5, SDU ಕೋಲಾರ, ಡಿಸಿಷನ್ ಇಸ್ ಯುವರ್ಸ್. ಅದಕ್ಕಾಗಿ ಅಟ್ಲೀಸ್ಟ್ 26 ಮಂದಿಲಿ ಅಟ್ಲೀಸ್ಟ್ ಒಂದು 15 ಜನ ಆದ್ರೂ ತಮ್ಮ ಡಿಸಿಷನ್ ಚೇಂಜ್ ಮಾಡಿದರೆ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಹೈಯರ್ ಫೀಸ್ ಅನ್ನು ಕೊಡೋದಕ್ಕೆ ರೆಡಿ ಇರುವಂತ ವಿದ್ಯಾರ್ಥಿಗಳಿಗೂ ಬಹಳ ಹೆಲ್ಪ್ ಆಗುತ್ತೆ. ಇನ್ನು KS ಹೆಗಡೆ ನೋಡಿ, ಬಸವೇಶ್ವರ ಸಿಕ್ಕಿದೆ, KS ಹೆಗಡೆ 100% ಇಲ್ಲೇ ಹೋಗಂತ ಹೇಳ್ತೀನಿ ನಾನು. ಬಸವೇಶ್ವರ 22.5 ಆಗಿದೆ, ಹೌದಾ. ಸೊ ಜವಾಹರ್ಲಾಲ್ ನೆಹರು 22.1, ಕಾಲೇಜ್ ವೈಸ್ ಬಂದಾಗ ಟಾಪ್ ಕಾಲೇಜ್, ಸೊ ಇಲ್ಲೇ ಹೋಗಿ. ಮಧುಸೂದನ್ ಸಿಕ್ಕಿದೆ ನೋಡಿ, 22.5 ಲಕ್ಷ ಕೊಟ್ಟರು ಕೂಡ ಇದರಲ್ಲಿ ನಿಮಗೆ 5 ವರ್ಷ ಕಂಪಲ್ಸರಿ ಸರ್ವಿಸು, 5 ಇಯರ್ಸ್ ಕಂಪಲ್ಸರಿ ಸರ್ವಿಸ್. ಅದಕ್ಕೆ ನನ್ನ ಸಜೆಷನ್ ಸಿದ್ಧಾರ್ಥ ಹೋಗಿ, ಇಬ್ರು ಕೂಡ 1,81,000 ರ್ಯಾಂಕ್ ಇದ್ದವರು, 2.09 ಲ್ಯಾಕ್ ಇದ್ದವರು.
ಸೊ ದಟ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಇಲ್ಲಿ 22 ಲಕ್ಷನು ಕೊಟ್ಟು 5 ವರ್ಷ ಸರ್ವಿಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಅದ್ರ ಬದಲಿಗೆ ಇಲ್ಲಿ 19 ಲಕ್ಷ ಕೊಡ್ತೀರಿ ನೀವು ಎರಡೂ ಕಡೆ. ಸೊ ಇನ್ಕ್ಲೂಡಿಂಗ್ ಹಾಸ್ಟೆಲ್, ಹಾಸ್ಟೆಲ್ ನೀವು 0 ಅಂತ ಹೇಳ್ತಾರ ಅವರು, ಬಟ್ ನಿಮ್ಗೆ ಇಲ್ಲೇ ಹಾಗೆ ನೋಡಿದ್ರೆ ಉಪಯೋಗ ಆಗ್ತದಲ್ವಾ, ಅದಕ್ಕಾಗಿ. ಇನ್ನು ಶ್ರೀನಿವಾಸದಲ್ಲೂ ಸೀಟ್ ಸಿಕ್ಕಿದೆ, ಪ್ಲಸ್ ಆ ಕಡೆ MCC ಯಲ್ಲೂ ಸೀಟ್ ಸಿಕ್ಕಿದೆ ಅನ್ನುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತ ಅಂದ್ರೆ ಇದರಲ್ಲಿ 32 ಜನ ಇದ್ದಾರೆ. 32 ಸ್ಟೂಡೆಂಟ್ಸ್ ಆರ್ ದೇರ್. ಶ್ರೀನಿವಾಸದಲ್ಲೂ ಸೀಟ್ ಸಿಕ್ಕೋರು, ಅಲ್ಲೂ ಸೀಟ್ ಸಿಕ್ಕೋರು. ಸೊ ಕ್ವಾಲಿಟಿ ವೈಸ್ ಅಂತ ಬಂದಾಗ ನಾನು JJM ಹೋಗಿ ಶ್ರೀನಿವಾಸ ಬಿಟ್ಟು ಅಂತ ಹೇಳ್ತೀನಿ, JJM ಹೋಗಿ ಅಂತ ಹೇಳ್ತೀನಿ. ಸಿದ್ಧಾರ್ಥ ಹೋಗಿ, ಇಲ್ಲೂ ಅಷ್ಟೇ ಸಿದ್ಧಾರ್ಥ ಹೋಗಿ. ಸೊ ಸಿದ್ಧಾರ್ಥ ಇದು ಯಾವುದೋ SBKS ಇದೆ, ಇದು ಬೇಡ, ಸೊ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಸೊ ಸಿದ್ಧಾರ್ಥ ಹೋಗಿ. ಶ್ರೀನಿವಾಸ 22.5. ಮಂಗಳೂರು ಅಟ್ಮಾಸ್ಫಿಯರ್ ಎಲ್ಲರಿಗೂ ಸೆಟ್ ಆಗೋದಿಲ್ಲ. ಸೊ ಅದ್ರ ಬದಲಿಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಗೆ ನೀವು 19 ಲಕ್ಷಕ್ಕೆ ಹೋಗ್ಬೋದಲ್ವಾ. ಸೊ ದಟ್ ಇಸ್ ದ ಬೆಸ್ಟ್ ಆಪ್ಷನ್. ಇನ್ನು SDM ಮತ್ತೆ ಇದು ಸಿಕ್ಕಾಗ ನನ್ನ ಆಪ್ಷನ್ SDM ಗೆ ಹೋಗಂತ ಹೇಳ್ತೀನಿ. ಅಂತ ವಿದ್ಯಾರ್ಥಿಗಳು ಒಂದು 3 ಜನ ಇದ್ದಾರೆ. KEA ದಲ್ಲೇ ಹೋಗಿ ನೀವು, ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದ್ರೆ ಇಲ್ಲಿ JJM ಸಿಕ್ಕಿದೆ, SDM ಸಿಕ್ಕಿದೆ, 100% ನೀವು ಇಲ್ಲೇ ಹೋಗಿ. ಸೊ ಯಾಕಂದ್ರೆ ಇಲ್ಲಿ ನಿಮಗೆ 2 ಲಕ್ಷ ಕಡಿಮೆ ಆಗ್ತದೆ ಹಾಗೆ ನೋಡಿದ್ರೆ. JNMC SDM ಇದೇ ಹೋಗಿ. KS ಹೆಗಡೆ SDM ಇದೆ. ಸೊ KS ಹೆಗಡೆ SDM ನೀವು ಬಿಟ್ಟಿದ್ದು ಆಪ್ಷನ್, ನಾಟ್ ಮಚ್ ಡಿಫರೆನ್ಸ್. ನೀವು ಮಂಗಳೂರು ಕಡೆ ಇದ್ರೆ KS ಹೆಗಡೆ ಹೋಗಿ, ಧಾರವಾಡ ಕಡೆ ಇದ್ರೆ SDM ಹೋಗಿ ಅಂತ ಹೇಳ್ತೀನಿ. ಇನ್ನು MS ರಾಮಯ್ಯ JSS, MS ರಾಮಯ್ಯ ಸಿಕ್ಕ ಮೇಲೆ ಅವರು ಬಿಟ್ಟು ಹೋಗೋದಿಲ್ಲ, ಬಟ್ ನಿಮಗೆ ಆಪ್ಷನ್ ಬಿಟ್ಟಿದ್ದು. ಸೊ ಅಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸೊ ಆಲ್ಮೋಸ್ಟ್ ಒಂದು 3 ರಿಂದ 4 ಜನ ಇದ್ದಾರೆ. MS ರಾಮಯ್ಯನು ಸಿಕ್ಕಿದೆ, JSS ಸಿಕ್ಕಿದೆ, ಇಲ್ಲಿ JJM ಸಿಕ್ಕಿದೆ. 25 ಲಕ್ಷ ಕೊಡಕ್ಕೆ ರೆಡಿ ಇದ್ರೆ MS ರಾಮಯ್ಯ ಇಸ್ ದ ಬೆಸ್ಟ್ ಆಪ್ಷನ್, ಹೋಗಿ ಅಂತ ಹೇಳ್ತೀನಿ ನಾನು. ಸೊ ಇಲ್ಲಾದ್ರೂ ಅಷ್ಟೇ MS ರಾಮಯ್ಯ ರಾಜರಾಜೇಶ್ವರಿ, MS ರಾಮಯ್ಯ BM ಪಾಟೀಲು, MS ರಾಮಯ್ಯ ದೇವರಾಜ ಅರಸು, STM ಜವಾಹರ್ಲಾಲ್ ನೆಹರು. ಸೊ ಅವರು MS ರಾಮಯ್ಯನೇ ಮೇಲ್ಗಡೆ ಹಾಕೊಂಡಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ MS ರಾಮಯ್ಯ ಬೇಕಂತಾನೆ ಹಾಕೊಂಡಿರ್ತಾರೆ, ಅವರಿಗೆ ನಾ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಬಟ್ SDM BM ಪಾಟೀಲ್ ಅಂತ ಬಂದಾಗ ಇದು 20.15 ಲ್ಯಾಕು, ಇದು 19.2 ಲ್ಯಾಕು. ಸೊ ನನ್ನ ಪರ್ಸನಲ್ ಒಪಿನಿಯನ್ SDM ಇಸ್ ದ ಬೆಸ್ಟ್ ಆಪ್ಷನ್. ಸೊ ಈ ರೀತಿ ಇದೆ. ಸೊ ಜನರಲಿ SDM ಸಿಕ್ಕು ಈ ಕಡೆ ಸಿಕ್ಕವರಿಗೆ ಈ ಕಡೆ ನಿಮಗೆ ಈಸಿ ಆಗ್ತದ ಅಂದ್ರೆ ಅದೇ ಬೆಟ್ರು, ಕನ್ವೀನಿಯಂಟ್ ಆಗ್ತದ, ಅಲ್ಲಿ ಹೋಗಿ ಅಂತ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ಇದರಲ್ಲೂ ಒಂದು 5 ರಿಂದ 6 ಜನ ಅಂತೂ ಕನ್ವರ್ಟ್ ಆಗ್ತಾರೆ ಅಂತ ಒಂದು ಹೋಪ್ಸ್ ಇದೆ. ಟೋಟಲ್ ಇಂತಹ ಸ್ಟೂಡೆಂಟ್ಸ್ಗಳ ಸಂಖ್ಯೆ 189 ಇದೆ. ಹೈಯರ್ ಫೀಸ್ ಅಂತ ಹೇಳ್ತಾ ಇದ್ದೀನಿ. ಈ 189 ಅಲ್ಲೂ ಕೂಡ ನನ್ನ ಅಂದಾಜು ಅಟ್ಲೀಸ್ಟ್ ಒಂದು 120 ಸ್ಟೂಡೆಂಟ್ಸ್ಗಳು MCCಗೆ ಹೋದ್ರೂ ಕೂಡ ನಮ್ಮ 120 ಸ್ಟೂಡೆಂಟ್ಸ್ಗಳಿಗೆ ಹೈಯರ್ ಫೀಸ್ ಕೊಡೋದಕ್ಕೆ ರೆಡಿ ಇರುವಂತ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ಲಾಭ ಆಗುತ್ತೆ, ಸೀಟು ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಮಾಡಿದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು, ನಿಮಗೆ ಬೇಕು ಅಂದ್ರೆ ಇಲ್ಲಿವರೆಗೆ ನೋಡಿರ್ತೀರಿ. ಇಲ್ಲಿವರೆಗೆ ನಿಮಗೆ ನೋಡಿದೆ ಅಂದ್ರೆ ನಿಮ್ಮ ಪೇಷನ್ಸ್ಗೆ ನಾನು ಮೆಚ್ಕೊಳ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೊ ಥ್ಯಾಂಕ್ ಯು.